ನಮೋ ಹ್ಯಾಟ್ರಿಕ್ ದರ್ಬಾರ್ ಶುರು. ಪ್ರಧಾನಿ 100 ದಿನದ ಟಾಸ್ಕ್ ಸಸ್ಪೆನ್ಸ್. ಮಂತ್ರಿಗಳಿಗೆ ಕೊಟ್ಟ ಖಡಕ್ ಸೂಚನೆ ಏನು? ಪಿಎಂ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ನಮೋ ಸೇನಾನಿಗಳ ಪದಗ್ರಹಣ ಕೂಡ ಆಗಿದೆ. ಮೋದಿ 3.0 ಕಿಕ್ ಸ್ಟಾರ್ಟ್ ಬೆನ್ನಲ್ಲೇ ಎಲ್ಲೆಡೆ ಸಾಕಷ್ಟು ನಿರೀಕ್ಷೆ ಇದೆ. ಪ್ರಚಂಡ ಬಹುಮತದಿಂದ ಗೆಲ್ಲೋ ತವಕದಲ್ಲಿದ್ದ ಬಿಜೆಪಿ ಕೊಂಚ ಎಡವಿತು ಅನ್ನೋಷ್ಟರಲ್ಲಿ ಎನ್ಡಿಎ ಸರ್ಕಾರ ರಚನೆಯಾಗಿಬಿಟ್ಟಿದೆ. ಸಿಕ್ಕಿರೋ ಹ್ಯಾಟ್ರಿಕ್ ಅವಕಾಶವನ್ನ ಮೋದಿ ಸಖತ್ತಾಗಿಯೇ ಯೂಸ್ ಮಾಡಿಕೊಳ್ಳೋಕೆ ಸಖತ್ ಪ್ಲಾನ್ ಮಾಡಿದ್ದಾರೆ. ಕೇಂದ್ರ ಸಚಿವರಿಗೆ ಪ್ರಧಾನಿ ಮೋದಿ 100 ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ. ಸಹೋದ್ಯೋಗಿಗಳಿಗೆ ಶತಕ ದಿನಗಳ ಟಾಸ್ಕ್ ಕೊಟ್ಟಿರೋ ನಮೋ ಕೆಲ ಖಡಕ್ ಸೂಚನೆಗಳನ್ನ ಸಹ ಕೊಟ್ಟಿದ್ದಾರೆ. ಪಿಎಂ ಮೋದಿ ಟಾಸ್ಕ್ ಕಂಪ್ಲೀಟ್ ಮಾಡೋಕೆ 100 ದಿನಗಳ ಗಡುವು ಕೊಟ್ಟಿದ್ದಾರೆ. ಹೊಸದಾಗಿ ಅಧಿಕಾರಕ್ಕೆ ಬಂದಿರೋ ಮಂತ್ರಿಗಳಿಗೆ ಮೋದಿ ನೀವು ಇದನ್ನ ಮಾಡಲೇಬೇಕು ಅನ್ನೋ ಸಂದೇಶ ರವಾನಿಸಿದ್ದಾರೆ. ಮೊದಲಿಗೆ ಹಿಂದಿನ ಸರ್ಕಾರದಲ್ಲಿ ಪೆಂಡಿಂಗ್ ಇರುವ ಎಲ್ಲ ಕೆಲಸ ಪೂರ್ಣಗೊಳಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಮಾತು ಕೊಟ್ಟ ಕೆಲಸ ಅರ್ಧಕ್ಕೆ ನಿಂತ್ರೆ ಅದಕ್ಕೆ ಮೊದಲ ಪ್ರಾಮುಖ್ಯತೆ ಕೊಟ್ಟು ಮುಗಿಸುವಂತೆ ಮಂತ್ರಿಗಳಿಗೆ ಹೇಳಿದ್ದಾರೆ. 2ನೇ ಅವಧಿಯಲ್ಲಿ ಪೂರ್ಣಗೊಳ್ಳದೆ ಬಾಕಿ ಇರುವ ಕೆಲಸವನ್ನ 3ನೇ ಅವಧಿಯಲ್ಲಿ ಪೂರ್ಣಗೊಳಿಸಲು ಸೂಚನೆ ನೀಡಿದ್ದಾರೆ. ಹಾಗೆಯೇ ದೇಶ ಜನರನ್ನ ಗೌರವಿಸಿ ಕೆಲಸ ಮಾಡಲು ಮೋದಿ ಹೇಳಿದ್ದಾರೆ. ಸದಾ ಜನರ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲುವಂತೆ ಮೋದಿ ಖಡಕ್ ಆಗಿ ಹೇಳಿದ್ದಾರೆ. ಹಾಗೆಯೇ ಅಧಿಕಾರ ಸ್ವೀಕರಿಸುತ್ತಿದ್ದಂತೆಯೇ ಸಚಿವ ಸ್ಥಾನದ ಕೆಲಸ ಆರಂಭಿಸಿ. ಸೋಮವಾರದಿಂದ ಗುರುವಾರದವರೆಗೆ ಸಚಿವ ಸ್ಥಾನದ ಕೆಲಸ ಮಾಡಲೇಬೇಕು. ಶುಕ್ರವಾರದಿಂದ ಭಾನುವಾರದವರೆಗೆ ನಿಮ್ಮ ಕ್ಷೇತ್ರಕ್ಕೆ ಗಮನ ಕೊಡಿ. ನಿಮಗೆ ಸಂಬಂಧಿಸಿದ ಇಲಾಖೆಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಸಂಸತ್ನಲ್ಲಿ ಇಲಾಖೆಗೆ ಸಂಬಂಧಿಸಿದ ಪ್ರಶ್ನೆಗೆ ಚೆನ್ನಾಗಿ ಉತ್ತರಿಸಿ ಅಂತ ಪಿಎಂ ಮೋದಿ ನೂತನ ಸಚಿವರಿಗೆ ಕಿವಿಮಾತು ಹೇಳಿದ್ದಾರೆ. ನೂತನ ಸಚಿವರಿಗೆ ಚಾಚೂ ತಪ್ಪದೆ ಟಾಸ್ಕ್ ಪೂರ್ಣಗೊಳಿಸಬೇಕಾದ ಹೊಣೆ ನೀಡಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತ ಮಾಡುವುದು ಮೋದಿ ಗುರಿ. ಎಲ್ಲರೂ ಅದಕ್ಕೆ ಸಹಕಾರ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. 100 ದಿನಗಳಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು. ಇದು ನೂತನ ಸಚಿವರಿಗೆ ಟೆಸ್ಟಿಂಗ್ ಟೈಮ್. ಯಾವುದೇ ಕಾರಣಕ್ಕೂ ಮೈಮರೆಯಬೇಡಿ. ಎಚ್ಚರದಿಂದ ಕಾರ್ಯನಿರ್ವಹಿಸಿ ಅಂತ ನಮೋ ಸ್ಟ್ರಿಕ್ಟ್ ಮೆಸೇಜ್ ಪಾಸ್ ಮಾಡಿದ್ದಾರೆ.